ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನ. 2 ಪಕ್ಷದ ಪ್ರಮುಖರು ಇವತ್ತು ನಾಮಪತ್ರವನ್ನು ಸಲ್ಲಿಸೋದಕ್ಕಿದ್ದಾರೆ. ಅಧಿಕೃತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋದಕ್ಕಿದ್ದಾರೆ. ಎರಡು ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುತ್ತಾರೆ. ಘಟಾನುಘಟಿ ನಾಯಕರು ನಾಮಿನೇಷನ್ ನಲ್ಲಿ ಭಾಗಿಯಾಗ್ತಾರೆ. ಇವತ್ತು 2 ಪಾರ್ಟಿಯಿಂದಲೂ ಕೂಡ ಅಧಿಕೃತ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸೋದಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಮರ್ಥ್ ಈಗಾಗಲೇ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಬಿ ಫಾರಂ ಮುಖಾಂತರ ಇವತ್ತು ನಾಮಪತ್ರ ಸಲ್ಲಿಸೋದಕ್ಕಿದ್ದಾರೆ. ಆ ಕಡೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಕೂಡ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿ ಆಗಿದೆ. ಇವತ್ತು ಶಕ್ತಿ ಪ್ರದರ್ಶನದ ಮುಖಾಂತರ ಪ್ರಮುಖ ನಾಯಕರ ಉಪಸ್ಥಿತಿಯ ಮುಖಾಂತರ ನಾಮಪತ್ರ ಸಲ್ಲಿಸೋದಕ್ಕಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ್ ನಾಮಪತ್ರ ಸಲ್ಲಿಸೋದಕ್ಕಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿರೋದು ಮತ್ತು ನಾನು ಯಾವ ಕಾರಣಕ್ಕೂ ಕೂಡ ಕಣದಿಂದ ಹಿಂದಕ್ಕೆ ಸರಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ವೋಟರ್ಸು 80,000ಕ್ಕೂ ಅಧಿಕ ಇದ್ದಾರೆ. ಸೊ 80,000ಕ್ಕೂ ಅಧಿಕ ಇರುವಂಥ ಮುಸ್ಲಿಂ ಸಮುದಾಯದ ಮತಗಳು ವಿಭಜನೆಯಾಗತ್ತಾ? ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಂಥ ಮತಗಳು ವಿಭಜನೆಯಾಗತ್ತಾ ಅನ್ನುವಂಥ ಪ್ರಶ್ನೆ ಇರುತ್ತೆ. ಒಂದು ವೇಳೆ ದೊಡ್ಡ ಪ್ರಮಾಣದಲ್ಲಿ ವಿಭಜನೆ ಆಯಿತು ಅಂತಾದರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋದು ಖಚಿತ. ಯಾರ್ಯಾರು ಅಭ್ಯರ್ಥಿಗಳು ಅನ್ನೋದನ್ನು ನೋಡ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣದಿಂದ ಸಮರ್ಥ್ ಶಾಮನೂರು, ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ, ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಮತ್ತು ಬಿಜೆಪಿಯ ಬಾಗಲಕೋಟೆಯ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ್, ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಸೋದಕ್ಕಿದ್ದಾರೆ. ಲೆಕ್ಕಾಚಾರಗಳು ಗರಿಗೆದರಿದ್ದಾವೆ. 26ನೇ ತಾರೀಕಿನವರೆಗೂ ಕೂಡ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ತನ್ನಲ್ಲಿ ಸೃಷ್ಟಿಯಾಗಿರುವಂಥ ಬಂಡಾಯವನ್ನ ಶಮನ ಮಾಡೋದರಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದರ ಮೇಲೆ ಫಲಿತಾಂಶವೂ ಕೂಡ ನಿರ್ಧಾರವಾಗುವಂಥ ಸಾಧ್ಯತೆಗಳಿದ್ದಾವೆ. ದಾವಣಗೆರೆ ದಕ್ಷಿಣ ಕುತೂಹಲದ ಕೇಂದ್ರ ಬಿಂದು. ಆದರೆ ಬಾಗಲಕೋಟೆಯಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನೇರ ಜಿದ್ದಾಜಿದ್ದಿ ಇದೆ. ಇನ್ನು ಬಾಗಲಕೋಟೆ ಉಪಚುನಾವಣೆಯ ಕಣದಲ್ಲಿ ಮತ್ತೊಂದು ಟ್ವಿಸ್ಟ್. ಈಗ ಬಾಗಲಕೋಟೆ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ರಂತೆ, ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕುರುಬ ಸಮುದಾಯದ 40,000ಕ್ಕೂ ಅಧಿಕ ಮತಗಳಿದ್ದಾವೆ. BY ವಿಜಯೇಂದ್ರ ಅವರ ಸಮ್ಮುಖದಲ್ಲಿ DV ಸಿದ್ದಾಪುರ ಕುರುಬ ಸಂಘದ ಜಿಲ್ಲಾಧ್ಯಕ್ಷರು, ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕುರುಬರ ಸಂಘದ ನಿರ್ದೇಶಕರು 15 ವರ್ಷದ ಹಿಂದೆ ಅವರು ಬಿಜೆಪಿಯಲ್ಲಿದ್ದರು. ನಂತರ ಬಿಜೆಪಿಯಿಂದ ದೂರ ಆಗಿದ್ದಾರೆ. ಸದ್ಯ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕುರುಬ ಸಮುದಾಯ ಮತಗಳೇನಾದರೂ ಇಲ್ಲಿ ವಿಭಜನೆಯಾಗುತ್ತಾ ಆ ಕಾರಣಕ್ಕಾಗಿ, ಅಥವಾ ಮತಗಳೇನಾದರೂ ಬರುತ್ತಾ ಕುರುಬ ಸಮುದಾಯದ ಮತಗಳು ಬಿಜೆಪಿಗೆ ಅಂತ? ಯಾಕಂತಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಕುರುಬ ಸಮುದಾಯಕ್ಕೆ ಸೇರಿದವರು. ಈಗ ಜಿಲ್ಲಾಧ್ಯಕ್ಷರು, ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷರೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಜಾತಿ ಲೆಕ್ಕಾಚಾರ ನೋಡ್ತಾ ಇದ್ದೀರಿ, ಯಾವ ಸಮುದಾಯದ ಮತಗಳು ಎಷ್ಟೆಷ್ಟು ಅಂತ. ಲಿಂಗಾಯತ ಮತಗಳು 80,000 ಇದೆ. ಬಿಜೆಪಿ ಅಭ್ಯರ್ಥಿ ಲಿಂಗಾಯತ ಸಮುದಾಯದವರು. ಪರಿಶಿಷ್ಟ ಜಾತಿಯ ಮತಗಳು 40,000 ಇದೆ. ಅಂದರೆ ಅಂದಾಜು ಲೆಕ್ಕಾಚಾರ ಇದು. ಉಳಿದಂತೆ ಬೇರೆ ಸಮುದಾಯಗಳ ಮತಗಳು, ಅಂದರೆ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬರುವಂಥ, ಸಾಂಪ್ರದಾಯಿಕವಾಗಿ ಬೆಂಬಲಿಸಿಕೊಂಡು ಬರುವಂಥ ಸಮುದಾಯಗಳು ಒಟ್ಟು ಸೇರಿದರೆ ಕಾಂಗ್ರೆಸ್ ಗೆಲ್ಲೋದು ಈಸಿ. ಆದರೆ ವಿಭಜನೆಯಾದರೆ ಬಿಜೆಪಿಗೆ ಲಾಭ ಆಗುತ್ತೆ. ಸೊ ಜಾತಿ ಲೆಕ್ಕಾಚಾರ ಬಾಗಲಕೋಟೆಗೆ ಸಂಬಂಧಿಸಿದಂತೆ ನೀವು ನೋಡ್ತಾ ಇದ್ದೀರಿ.
ನಾನು ಮೊದಲು ಬಿಜೆಪಿಯಲ್ಲೇ ಇದ್ದೆ, ಈಗ ಮತ್ತೆ ಬಿಜೆಪಿ ಸೇರಿದ್ದೀನಿ. ಸಮುದಾಯದ ಕೆಲಸ ಅಂತ ಬಂದಾಗ ಮೇಟಿಯವ್ರ ಜೊತೆಗೆ ಒಡನಾಟದಲ್ಲಿದ್ದೆ ಮತ್ತು ಸುವರ್ಣ ನ್ಯೂಸ್ ಜೊತೆಗೆ ವಿ ಸಿದ್ದಾಪುರ್ ಮಾತನಾಡಿದ್ದಾರೆ. ಈಗ ವೀರಣ್ಣ ಚರಂತಿಮಠ ಅವರ ಕಾರಣಕ್ಕೆ ಬಿಜೆಪಿಗೆ ಸೇರ್ಪಡೆಯಾಗಿದೆ. ಸಮುದಾಯದ ಹೆಚ್ಚೆಚ್ಚು ಮತಗಳು ಬಿಜೆಪಿಗೆ ಬರುವಂತೆ ನಾನು ನೋಡಿಕೊಳ್ತೀನಿ ಅಂತ ಅವರು ಮಾತನಾಡಿದ್ದಾರೆ. ಬಿಜೆಪಿ ಸೇರ್ಪಡೆಯಾದ ನಂತರ ಮಾತನಾಡಿದ್ದಾರೆ. ಬಾಗಲಕೋಟೆ ವಿಧಾನಸಭಾದ ಉಪಚುನಾವಣೆಯಲ್ಲಿ ಕೆಲವೊಂದಿಷ್ಟು ಮುಖಂಡರನ್ನ ಈಗಾಗಲೇ ಏನಂತಂದರೆ ಬಿ ಜೆ ಪಿಗೆ ಕರೆತರುವಂಥ ಒಂದು ಪ್ರಯತ್ನ ಮುಂದುವರೆದ್ರ ಬೆನ್ನಲ್ಲೇ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಬಿ ಸಿದ್ದಾಪುರರು ಕೂಡ ಏನಂತಂದರೆ ಮತ್ತೊಂದು ಪಕ್ಷಕ್ಕೆ ಕರೆತರುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅವರು ತಮ್ಮ ಬೆಂಬಲಿಗರೊಂದಿಗೆ ಇವತ್ತು ಏನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ನೇತೃತ್ವದಲ್ಲಿ ಏನಂತ ಪಕ್ಷವನ್ನು ಸೇರ್ಪಡೆ ಆಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಬಿ ಸಿದ್ದಾಪುರವರಿಗೆ ನಮ್ಮ ಜೊತೆಗಿದ್ದಾರೆ. ಅವರು ಏನು ಸರ್ ಇವತ್ತಿನ ದಿವಸ ಪಕ್ಷವನ್ನು ಸೇರ್ಪಡೆ ಆಗಿರುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಪಕ್ಷವನ್ನು ಸಂಘಟನೆ ಮಾಡಿ ನಮ್ಮ ಡಾಕ್ಟರ್ ವೀರಣ್ಣ ಚರಂತಿಮಠವ್ರನ್ನ ಭಾಳ ಅಂತರದಿಂದ ಗೆಲ್ಲಿಸ್ಬೇಕಂತೇಳಿ ಯಾಕಂದ್ರೆ ನಮ್ಮ ಆ ಕೆಲಸಕ್ಕೆ ಭಾಳ ಕೆಲಸಗಾರ ಅವ್ರಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಭಾಳ ವರ್ಕರ್ ಅದಾರ. ಆದ ಕಾರಣ ನಾವು ಮೊದಲು ಅವ್ರ ಕೂಡನೇ ಇದ್ದವ್ರು, ಅವ್ರ ಶಿಷ್ಯನೂ ಎಲ್ಲ ಅವರೆಲ್ಲ ಎರಡು ಸರ್ತಿ ಎಮ್ ಎಲ್ ಎ ಆದಾಗ ಅವ್ರ ಕೂಡ ಇದ್ದವ್ರು. ನಾವು ಏನೇ ನಮ್ಮ ಜಾತಿ ಒಂದು ಇದ್ರ ಮ್ಯಾಗಿದ್ದ ಸ್ವಲ್ಪ ನ್ಯೂಟ್ರಲ್ ಆಗಿ ಉಳಿದಿದ್ವಿ. ಆಮೇಲೆ ಹೊಳ್ಳಿ ನಮ್ಮ ಅವ್ರ ಇದನ್ನು ನೋಡ್ಕೇಸಿ ನಮ್ಮ ಗುರುಗಳು ಅಂತ ತಿಳ್ಕೊಂಡು ಅವ್ರಿಗೆ ಹೊಳ್ಳಿ ನಾವು ಅವರ ನೇತೃತ್ವದೊಳಗೆ ವಿಜೇಂದ್ರ ನೇತೃತ್ವದೊಳಗೆ ನಾವು ಸೇರ್ಪಡೆ. ಈ ಹಿಂದೆ ಅಂತಂದರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮೇಟಿಯವರು ಸ್ಪರ್ಧೆ ಮಾಡಿದರು, ಅವ್ರ ಜೊತೆ ಎಲ್ಲ ನೀವು ಒಡನಾಡ್ದಂದ್ರೆ ಇದ್ರಿ, ಇವತ್ತು ಈ ಕಡೆ ಬಂದಿದ್ರಿ, ಏನು ಹಾಕಿ ಇಷ್ಟಪಡ್ತಾರೆ? ಏನಿಲ್ಲ, ನಾವು ಮೇಟಿಯವರು ಒಡನಾಡ ಒಳ್ಳೆಯದಿತ್ತು. ಆದರೆ ಅವ್ರು ಕೂಡ ಅಡ್ಡಾಡಿ ನಾನು ಎಲ್ಲ ಮತಕ್ಷೇತ್ರದೊಳಗೆ ಯಾವುದೇ ಪ್ರಚಾರಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಪರವಾಗಿ ಹೋಗಿಲ್ಲ. ಆದರೆ ನ್ಯೂಟ್ರಲಾಗಿ ಸಮಾಜ ಕೆಲಸ ಮಾಡ್ಕೊತ ಇದೀವಿ. ಇಲ್ಲಿವರೆಗೆ ಜಿಲ್ಲೆದೊಳಗೆ ಸಮಾಜ ಕೆಲಸ ಮಾಡ್ಕೊತಾನೆ ಇದೀವಿ. 13 ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡೀನಿ. 6 ವರ್ಷದಿಂದ ಕರ್ನಾಟಕ ರಾಜ್ಯ ಕುರುಬರ ಸಂಘದ ನಿರ್ದೇಶಕನೂ ಆಗಿ ಕೆಲಸ ಮಾಡಕತ್ತೀನಿ. ಈ ಸದ್ಯ ಪ್ರೆಸೆಂಟ್ ಅನ್ನೋದೀನಿ. ಇವತ್ತೆಲ್ಲ ಒಂದು ಕಡೆ ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು, ಇಲ್ಲ ಸಮುದಾಯದಲ್ಲಿ ಯಾವ ರೀತಿ ನೀವು ಮತಗಳನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ ಅಂತ ಮಾಡ್ತೀನಿ. ಈಗಾಗಲೇ ಎಲ್ಲರೂ ಅವ್ರನ್ನ ನೋಡಿ ಎಲ್ಲರೂ ಕಾಂಗ್ರೆಸ್ನೊಳಗಿಲ್ಲ, ಎಷ್ಟೋ ನಮ್ಮ ಸಮಾಜದವ್ರು ಬಿ ಜೆ ಪಿ ಒಳಗದಾರ. ಅವ್ರು ನಾವು ಹೋಗಿ ಅವ್ರನ್ನ, ಯಾಕಂದ್ರೆ ಅವ್ರಿಗೆ ಯಾರಿಗೆ ಜನರಿಗೆ ಭಾಳ ಕಾಣೋದಿಲ್ಲ, ಕಾಣದ ಕೆಲಸ ಕೈಗಾಣ ಕೆಲಸ ಮಾಡ್ತಿರ್ತಾರೆ. ಅವ್ರು ಬಿ ಜೆ ಪಿ ಅಭಿಮಾನಿಗಳು ಭಾಳ ಮಂದಿ ಅದಾರ ಕುರುಬರು ಇಲ್ವ ಈ ಬಾಗಲಕೋಟೆ ಮತಕ್ಷೇತ್ರದೊಳಗೆ. ಹಿಂಗಾಗಿ ಅವ್ರಿಗೆ ನಾನು ಮೀಟಾಗಿ ಇನ್ನಷ್ಟು ಜನರನ್ನು ಮನವೊಲಿಸಿ ನಮ್ಮ ಸಮಾಜಕ್ಕೆ ಒಳ್ಳೆಯದಕ್ಕತ್ತ ನಾವು ಬರೀ ನಾ ಇರ್ತೀನಿ ಅನ್ನುವ ಮಾತನ್ನು ಹೇಳಿ ಕೇಸಿ ನಾನು ಕರೆತರ್ತೀನಿ. ಕರೆತಂದು ಸಾಹೇಬರನ್ನ ಅಂತರದಿಂದ ನಾನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲೊಂದು ಕಡೆ ಇಲ್ಲಿವರೆಗೂ ಕೂಡ ಇನ್ನು ಮೇಟಿಯವ್ರ ಜೊತೆಗಿದ್ದಂಥವ್ರು ಇವತ್ತು ಅವ್ರು ಇಲ್ಲಂತ ಈ ಕಡೆ ಬರುವಂಥದ್ದಾತ ಅಂತ ಬೇರೆ ಕಾರಣದಿಂದ ಬರುವಂಥದ್ದು? ಇಲ್ಲ, ನಾನು ಸಾಹೇಬರು ಕೂಡ ಒಡನಾಟ ಸಮಾಜ ವತಿಯಿಂದ ಅಷ್ಟೇ ಒಡನಾಟ ಇದ್ದೀವಿ ನಾವು. ಹೌದೌದು, ಪಕ್ಷದೊಳಗೆ ಇದ್ದಿದ್ದಿಲ್ಲ ನಾನು, ಕಾಂಗ್ರೆಸ್ ಪಕ್ಷದೊಳಗೇನಿಲ್ಲ. ನಮ್ಮ ಸಮಾಜ ಕೆಲಸ ಬಂದಾಗ ಅಟ ಅವ್ರ ಕೂಡ ಮಾತಾಡಿ ಕೇಸಿ ಏನು ಮಾಡ್ಬೇಕು ಮುಂದೆ ಅನ್ನೋದು ಸಂಘಟನೆ ಸಂಬಂಧ ಅಷ್ಟೇ ಅವ್ರು ಕೂಡ ಹೋಗಿದ್ದೀನಿ ನಾನು. ವಿನಃ ಮತ್ತು ನಾನು ಏನೇನು ಕೆಲಸ ಮಾಡೋಕ್ಕೆ ಹೋಗಿಲ್ಲ ಅವ್ರು. ಇದು ಎಷ್ಟು ಮಟ್ಟಿಗೆ ಬಿ ಜೆ ಪಿಗೆ ಲಾಭ ಆಗುತ್ತಂತೆ ಸರ್ ಇವತ್ತು ನೀವು ಅಂತ ಸೇರ್ಪಡೆ ಆಗಿರುವಂಥದ್ದು? ಇಲ್ಲ ಒಂದು ಕಡೆ ಅಲ್ಲಿ ಸಮುದಾಯದಲ್ಲೇ ಅವ್ರ ಟಿಕೆಟನ್ನು ಕಾಂಗ್ರೆಸ್ ಅವರು ಕೊಟ್ಟಿರುವಂಥದ್ದು, ಇದು ಯಾವ ರೀತಿ ನಿಮಗೆ ಇಲ್ಲಿ ಬಿ ಜೆ ಪಿಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ನನಗೂ ಈ ಮತಕ್ಷೇತ್ರದೊಳಗೆ ಭಾಳ ಮಂದಿ, ನಾನು ಜಿಲ್ಲಾಧ್ಯಕ್ಷನಾಗಿ ಸಮಾಜದ ಹೆಸರು ಮ್ಯಾಗೆ ಎಷ್ಟೋ ಜನರಿಗೆ ನಾನು ಕೆಲಸ ಮಾಡಿದ್ದೇನೆ. ಆದ ಕಾರಣ ನನ್ನ ಕ್ಷೇತ್ರದಲ್ಲಿ 40,000 ಮತಗಳು ಇವತ್ತಿನ ದಿವಸ ಏನಪ್ಪ ಅಂದ್ರೆ ಕುರುಬ ಸಮುದಾಯದ ಮತಗಳಿರುವಂಥದ್ದು. ಅದಕ್ಕೆ ಹೌದು, 40,000 ಕುರುಬರ ಮತಗಳದಾವ ಈ ಮತಕ್ಷೇತ್ರದೊಳಗೆ. ಅದಕ್ಕೆ ಅವರಿಗೆ ನಾನು ಮನವೊಲಿಸುವಂಥ ಕೆಲಸ ಮಾಡ್ತೀನಿ. ನನ್ನ ಮಾತು ಕೇಳುವವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.